ರೆಡಿನಾ? ಹ್ಞೂ ಕಣೆ ರೆಡಿ. ತಗೊಮ್ಮ ನೀನು ತಗೋ. ಅಮ್ಮ ಡಬ್ಬಿ ರೆಡಿನಾ? ಹಾ ತಗೊಮ್ಮ. ಲೇಟ್ ಆಯ್ತು, ಹೊರಡ್ರಿ. ಹಾಕು. ಸರಿ ಅಮ್ಮ, ನಾ ಬರ್ತೀನಿ. ಬಂದ್ಬಿಟ್ಟ. ಶಾಲಿನಿ ಮಾಲಿನಿ ಕಮಲಿಯ ಇಬ್ಬರು ಮಕ್ಕಳು ಚಿಕ್ಕವರಿರಬೇಕಾದ್ರೇ ಗಂಡನ ಕಳ್ಕೊಂಡ ಕಮಲಿ ಇವ್ರ ಮನೇಲಿ ಕೆಲಸ ಮಾಡಿ ಒಂದೊಂದು ರೂಪಾಯಿನೂ ಕೂಡಿಡ್ತಾ ಮಕ್ಕಳನ್ನ ದೊಡ್ಡವ್ರು ಮಾಡಿದ್ಲು. ಶಾಲಿನಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ಲು, ಮಾಲಿನಿ ಡಿಗ್ರಿ ಓದ್ತಿದ್ಲು. ಎಲ್ಲ ಸರಿಯಾಗಿದೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಶಾಲಿನಿ ಯಾವುದೋ ಒಬ್ಬ ಹುಡುಗನ ಜೊತೆ ಮನೆ ಬಿಟ್ಟು ಓಡ್ ಹೋದ್ಲು. ಪ್ರೀತಿ ಮಾಡಿ ಓಡ್ ಹೋದ ಕೇಸು ಅಂತ ಮೇಲ್ನೋಟಕ್ಕಿದು ಅನಿಸಿದ್ರು ಇದು ಅಷ್ಟು ಸಿಂಪಲ್ ಆಗಿರಲಿಲ್ಲ. ಶಾಲಿನಿನ ಕರ್ಕೊಂಡು ಹೋದ ಹುಡುಗ ಯಾರು? ಅವಳು ಪ್ರೇಮಿನ? ಅವರಿಬ್ಬರ ಬಗ್ಗೆ ಅವ್ರ ಮನೆಯಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ವಾ? ಅಕಸ್ಮಾತ್ ಪ್ರೀತಿ ಇದೆ ಅನ್ನೋದೇ ಆದರೂ ಕಮಲಿ ಅದನ್ನು ವಿರೋಧಿಸೋ ಸಾಧ್ಯತೆ ತೀರಾ ಕಡಿಮೆ ಇತ್ತು. ಅಂಥದ್ರಲ್ಲಿ ಶಾಲಿನಿ ಮನೆಯಲ್ಲಿ ಹೇಳ್ದೆ ಕೇಳದೆ ಹೋಗೋ ಅಂತ ಅನಿವಾರ್ಯತೆ ಏನಿತ್ತು? ಕಳ್ಳ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ಇರ್ತೀಯ. ನನಗೆ ಕೆಲವು ಸಲ ನಾವಿಬ್ರು ಲವರ್ಸು ಅಲ್ವಾ ಅಂತ ಡೌಟ್ ಆಗುತ್ತೆ. ಹೀಗೆಲ್ಲ ಮಾಡಿದ್ರೆ ಮಾತ್ರ ಲವರ್ಸು, ಇಲ್ಲ ಅಂದರೆ ಇಲ್ಲ ಅಂತನಾ? ಪ್ರೀತಿಸಿದ ಹುಡುಗಿ ಜೊತೆ ಹತ್ರ ಆಸೆ ಪಡ್ತಾರದು ನಾನು. ನಿಂತರ ಆಸೆ ಇಲ್ದಿರೋ ಬದುಕೋಕ್ಕಾಗಲ್ಲ ನನಗೆ. ನನಗೂ ಆಸೆಗಳಿದೆ ಕಣೋ, ಆದರೆ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ನನ್ನ ಗಂಡ ಆಗೋನ ಜೊತೆ ಮಾತ್ರ ನಾನು ಈ ಥರ ರೊಮ್ಯಾಂಟಿಕ್ ಆಗಿರಬೇಕು. ನೀನು ಗಂಡ ಆಗೋನೆ, ಬಟ್ ಮದುವೆ ಆದಮೇಲೆ ಒಂದು ಸ್ಮಾಲ್ ಸೆಂಟಿಮೆಂಟ್ ಅಷ್ಟೇ. ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗಷ್ಟೇ. ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ನಾನೀಗ ನಿನ್ನ ಜೊತೆ ಇರೋದು. ನೀನು ಎಲ್ಲಿ ಕರೆದ್ರೂ ಬರ್ತೀನಿ, ನಿನ್ನನ್ನು ಯಾವತ್ತೂ ಹರ್ಟ್ ಮಾಡಲ್ಲ ಅಂತ ನನಗೆ ಗೊತ್ತು. ಅದೇನು ಬರ್ತೀಯೋ, ಸಿಟಿಗೆ ಹೋಗಿ ಸೆಟ್ಲ್ ಆಗೋಣ ಬಾ ಅಂದರೆ ಬರಲ್ಲ ಅಂತೀಯ. ಶುರು ಮಾಡಿದೆ ಮತ್ತೆ. ನನಗೇನು ಸಿಟಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದ್ಕೊಂಡ್ಯಾ? ಅಥವಾ ನನ್ನ ಮನೇಲಿ ಮಾತಾಡಿಲ್ಲ ಅಂದ್ಕೊಂಡ್ಯಾ? ಅಮ್ಮನ ಎಷ್ಟು ದಿನದಿಂದ ಪೀಡಿಸ್ತದೀನಿ ಗೊತ್ತಾ? ಮಾಮ ಊಟ ಮಾಡುವಂತೆ. ನನಗೆ ಊಟ ಬೇಡ. ನನ್ನ ಮೇಲಿರೋ ಕೋಪನ ಅನ್ನದ ಮೇಲೆ ಯಾಕೆ ತೋರಿಸ್ತೀಯಾ? ಮತ್ತೆ ಶುರು ಆಯ್ತಾ ನಿಮ್ಮಿಬ್ರದು? ಏನಾಯ್ತಕ್ಕ? ಆಗೋಕೇನಿದೆ? ಸಾಕು, ಸುಮ್ಮನೆ ಇರೆ. ಸುಮ್ಮನೆ ನಾಟಕ ಆಡ್ಬಿಡ. ನಿಮ್ಮ ಅಕ್ಕನಿಗೆ ಸಿಟಿಗೆ ಹೋಗೋ ಭೂತ ಹಿಡ್ದಿದೆ. ಹೋಗ್ಲಿ ಬಿಡಮ್ಮ, ಅಕ್ಕ ಅಷ್ಟೊಂದು ಆಸೆ ಪಡ್ತಾ ಇದ್ದಾಳೆ. ಸಿಟಿಗೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಇನ್ಯಾರಿಗೆ ಖರ್ಚು ಮಾಡ್ತಾಳೆ ಹೇಳು? ನಮಗೆ ತಾನೆ. ನೀನಾದರೂ ಸ್ವಲ್ಪ ಹೇಳು. ಇಲ್ಲಿ ಎಷ್ಟೇ ಹೊಲಿಗೆ ಮಿಷಿನ್ ತುಳಿದ್ರು ನಮ್ಮ ಜೀವನ ಅಂತೂ ಹೊಲ್ಕೊಳಕ್ಕಾಗಲ್ಲ. 7 ವರ್ಷದಲ್ಲಿ 3700 ಇದ್ದ ಸಂಬಳ ಈಗ 4,000 ಆಗಿದೆ. ಇನ್ನು 10 ವರ್ಷ ದುಡಿದ್ರು 10,000ಕ್ಕೂ ಬರಲ್ಲ. ನೀನು 4,000 ದುಡಿತೀಯ. 2 ಮನೆ ಕೆಲಸದಿಂದ ನನಗೆ 3,500 ಬರುತ್ತೆ. ನಮ್ಮ 3 ಜನಕ್ಕೂ ಸಾಕಲ್ವಮ್ಮ? ಯಾವ್ದಕ್ ಸಾಕಮ್ಮ? ಇದ್ ನಮ್ಮನೆ ಸತ್ಯ. ನಮ್ಮಿಬ್ರು ಹೊಟ್ಟೆ ತುಂಬ ಬಡಿಸ್ತೀಯಾ, ಆಮೇಲೆ ನೀನು ಉಪವಾಸ ಮಲ್ಕೋತೀಯ. ನಿನಗೆ ಕಮ್ಮಿ ಆಯ್ತಲ್ಲ ಅನ್ನೋ ಸಂಕಟಕ್ಕೆ ನಾವು ಹೊಟ್ಟೆಗೆ ಕಮ್ಮಿ ಮಾಡ್ಕೋಬೇಕು. 3,000 6,000 ಬಟ್ಟೆ ಹೊಲಿತೀನಿ ನಾನು. ಆದರೆ ನನ್ನ ಯೋಗ್ಯತೆಗೆ ಒಂದು ಬಟ್ಟೆ ತಗೊಳಕ್ಕಾಗಲಿಲ್ಲ. ನಮಗೂ ಆಸೆಗಳಿರಲ್ವಾ ಅಮ್ಮ? ನಾನು ಮದುವೆ ಆಗೋಕ್ಕಿಂತ ಮುಂಚೆ ಮಾಲಿನಿಗೊಂದು ಹುಡುಗನ ನೋಡಬೇಕು. ನಿನ್ನ ಕತ್ತಲೊಂದು ಚಿನ್ನದ ಸರ ಹಾಕೊಂಡು ಒಂದು ರೇಷ್ಮೆ ಸೀರೆ ಉಟ್ಕೊಳ್ಳೋದು ನಾನು ನೋಡಬೇಕು. ನಾನೇನು ಕಳ್ತನ ಮಾಡಕ್ಕೆ ಹೋಗ್ತಿದ್ದೀನ ಅಥವಾ ಮೈ ಮಾರ್ಕೊಳಕ್ಕೆ ಹೋಗ್ತಿದ್ದೀನ? ಕಷ್ಟಪಟ್ಟು ದುಡಿತೀನಮ್ಮ. ದುಡಿಮೆಗಲ್ ಬೆಲೆ ಜಾಸ್ತಿ. ನೀನು ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತೀಯ ಅನ್ನೋದು ಗೊತ್ತು.
ನಿನ್ ಮನ್ಸು ಎಂಥದ್ದು ಅಂತನೂ ನನಗೆ ಗೊತ್ತು. ನಿನ್ ಬಗ್ಗೆ ನನಗೆ ನಂಬಿಕೆ ಇದೆ ಅಮ್ಮ. ನೀನ್ ಮೊದಲು ನಿನ್ ತಂಗಿ ಬಗ್ಗೆ ಯೋಚನೆ ಮಾಡ್ತೀಯ, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ, ಆಮೇಲೆ ನಿನ್ ಬಗ್ಗೆ ನೀನು ಯೋಚನೆ ಮಾಡ್ತೀಯ. ಆದ್ರೆ ಆ ಸಿಟಿ ಕೆಟ್ಟದಮ್ಮ. ದಿನ ಬೆಳಿಗ್ಗೆ ಆದ್ರೆ ಟಿವಿಲಿ ಪೇಪರಲ್ಲಿ ನೋಡಲ್ವಾ? ನೀನು ಬಿಳಿ ಬಟ್ಟೆಲಿ ಇರ್ಬೋದು, ಆದ್ರೆ ಕೆಸರಿರ್ಚೋ ಜನ ತುಂಬಾ ಇರ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧಿಸಕ್ಕಾಗಲ್ಲಮ್ಮ. ನಿನ್ ಕೈ ಮುಗಿತೀನಮ್ಮ. ಏನೋ ಉಪ್ಪು ಗಂಜಿನೋ ತಿಂದ್ಕೊಂಡು ನೆಮ್ಮದಿಯಾಗಿದ್ಬಿಡೋಣ. ನೀವಿಬ್ರು ನನ್ನ ಕಣ್ಮುಂದೆ ಇರಬೇಕು. ಕೊನೆ ಪಕ್ಷ ನಿಮ್ಮಿಬ್ರು ಮದ್ವೆ ಆಗೋ ತನಕನಾದ್ರು. ಅಮ್ಮ ತುಂಬಾ ಕಷ್ಟಪಟ್ಟು ಬೆಳೆಸಿದಾಳೆ. ಅಮ್ಮಂಗೆ ಅರ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಂತ ನನ್ಗೆ ಈ ಥರ ಬದುಕೋಕ್ಕೂ ಇಷ್ಟ ಇಲ್ಲ. ನಾನು ತುಂಬ ಶ್ರೀಮಂತಿಕೆನೂ ಬಯಸ್ತಾ ಇಲ್ಲ ಅಕ್ಷಯ್. ಒಂದು ಚಿಕ್ಕ ಮನೆ, ಹೊಟ್ಟೆಗೆ ಬಟ್ಟೆಗೆ ಚಿಂತೆ ಇಲ್ದರಷ್ಟು ಹಣ, ಸಾಲ ಗೀಲ ಮಾಡ್ಕೊಳ್ದೆ ನೆಮ್ಮದಿಯಾಗಿ ಬದುಕಬೇಕು, ಇಷ್ಟೇ ನನಗೆ ಬೇಕಾಗಿರೋದು. ನಿನ್ನ ಪರಿಸ್ಥಿತಿ ನನಗೆ ಗೊತ್ತು, ಅದೇ ಅರ್ಥ ಮಾಡ್ಕೋ ಶಾಲು. ನೀನು ಅನ್ಕೊಂಡಿದ್ದೆಲ್ಲ ಆಗ್ಬೇಕಂದ್ರೆ ನಾವು ಸಿಟಿಗೆ ಹೋಗ್ಲೇಬೇಕು, ಅಲ್ಲಿ ಅವಕಾಶ ಜಾಸ್ತಿ. ಆದರೆ ನೀನು ಬರಲ್ಲ, ನಿಮ್ಮ ಮನೇಲಿ ಬಿಡಲ್ಲ. ಹಿಂಗಿದ್ರೆ ನೀನು ಏನು ಅನ್ಕೊಂಡಿರೋದು ಆಗಲ್ಲ. ಅದೆಲ್ಲ ಆಗಿಲ್ಲ ಅಂದರೆ ನೀನು ಬೆಂಕಿಯಲ್ಲಿ ಅರಳಿದ ಹೂ ಸುವಾಸಿನಿ ಥರ ನೀನು ನನ್ನ ಮದುವೆನೂ ಆಗಲ್ಲ. ಏನು ಬೆಂಕಿಯಲ್ಲಿ ಅರಳಿದವು ಸುಹಾಸಿನಿನಾ? ದಾಂಡೇಲಿ ನನ್ನ ಕಸಿನ್ ಇದ್ದಾನೆ, ಅವ್ನು ನಿನ್ನ ಮದುವೆ ಆಗೋ ಹುಡುಗಿ ಹೇಗೆ ಅಂತ ಕೇಳ್ತಾ ಇರ್ತಾನೆ. ಆಗ ನಾನು ಇದೇ ರೆಫರೆನ್ಸ್ ಕೊಡೋದು. ಮೊದಲು ಮನೆಯವರು, ಅವ್ರ ಇಷ್ಟ ಕಷ್ಟ, ತಂಗಿಗೆ ಮದುವೆ ಆಗಬೇಕು, ಆಮೇಲೆ ಅವಳು ಮದುವೆ ಆಗೋದು. ಬಾಯ್ ಬಿಟ್ಟು ಪ್ರೀತಿ ಮಾಡ್ತೀನಿ ಅಂತ ಬೇರೆ ಹೇಳಲ್ಲ. ಮುದ್ದು ಮಾಡೋಕೆ ಹೋದ್ರೆ ಬೆಂಕಿ ಥರ ಸುಡ್ತಾಳೆ ಅಂತ ಹೇಳ್ತೀನಿ. ನಾನು ಸುಹಾಸಿನಿ ಅಲ್ಲ ಅಂತ ಕನ್ಫರ್ಮ್ ಆಯ್ತಾ? ಏಯ್, ಇದಕ್ಕೆ ನನ್ನ ಪ್ರೀತಿ ತೋರಿಸ್ಕೊಳ್ಳಲ್ಲ. ಮದ್ವೆ ಆಗೋವರೆಗೂ ಏನು ಕೇಳೋ ಆಗೂ ಇಲ್ಲ, ನಾನು ಕೊಡೋ ಆಗೂ ಇಲ್ಲ. ಮೂಗಿನ ತುದಿಲೇ ಇರ್ತಾನಲ್ವಾ ನಿಮ್ಮ ಮನೆ ದೇವ್ರು ಆಂಜನೇಯ. ಸರಿ, ನೀನ್ ಖುಷಿಯಾಗೋ ಒಂದು ವಿಷಯ ಹೇಳ. ಏನು? ಬರೋ ಸೋಮವಾರ ನಾವಿಬ್ರು ಸಿಟಿಗೆ ಹೋಗ್ತಾ ಇದೀವಿ. ಮನೇಲಿ ಹೇಳಿದ್ರೆ ತಾನೇ, ಹೇಳ್ದೇ ಇದ್ರೆ ಒಪ್ಸೋ ಪ್ರಮೇಯನೇ ಬರಲ್ವಲ್ಲ. ಅನೀಶ್, ಸೂಪರ್ ಗುರು, ನೀನ್ ಚೆನ್ನಾಗಿದ್ಯಾ? ಅನೀಶ್, ಶಾಲಿನಿ ಅಂತ. ಶಾಲಿನಿ ನನ್ನ ಫ್ರೆಂಡ್ ಅನೀಶ್, ವೆರಿ ಗುಡ್ ಫ್ರೆಂಡ್. ಸಾರಿ ಬ್ರೋ, ನಿಮ್ಗೇನೋ ಮನೆ ಅರೇಂಜ್ ಆಗಿಲ್ಲ. ನಿನ್ನೆ ನಂಬ್ಕೊಂಡಿದ್ವಲ್ಲೋ. ಡೋಂಟ್ ವರಿ, ನಂದೊಂದು ಫಾರ್ಮ್ ಹೌಸ್ ಇದೆ. ಸದ್ಯಕ್ಕೆ ಅದ್ ಖಾಲಿ ಇದೆ, ಆಮೇಲೆ ಒಂದ್ ವಾರದಲ್ಲಿ ಮನೆ ಅರೇಂಜ್ ಮಾಡ್ತೀನಿ. ನೋ ಪ್ರಾಬ್ಲಮ್ ಬ್ರೋ, ತುಂಬಾ ಥ್ಯಾಂಕ್ಸ್. ಹೊರಡೋಣ? ಸರಿ, ನನ್ ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ, ಬನ್ನಿ. ಬಾ. ನಾನು ಅಕ್ಕ ಇಬ್ರು ಒಟ್ಟಿಗೆ ಮನೆಯಿಂದ ಹೊರಟ್ವಿ ಸರ್. ನಾನು ಕಾಲೇಜ್ ಕಡೆ ಹೋದೆ, ಅಕ್ಕ ಕೆಲ್ಸಕ್ಕೆ ಹೋದ್ಲು. ಮಿಸ್ಸಿಂಗ್ ಅಂತ ಯಾವಾಗ ಅನಿಸ್ತು ನಿಮಗೆ? ಮಧ್ಯಾಹ್ನ ಊಟ ಟೈಮಲ್ಲಿ ದಿನ ಅಕ್ಕಂಗೆ ಅಮ್ಮಂಗೆ ಫೋನ್ ಮಾಡ್ತೀನಿ ಸರ್. ಅಕ್ಕನ ಫೋನು ಸ್ವಿಚ್ ಆಫ್ ಅಂತ ಬರ್ತಿತ್ತು. ಸಂಜೆ 6 ಗಂಟೆಗೆಲ್ಲ ಮನೆಗೆ ಬರ್ತಾಳೆ ಸರ್. ಇಲ್ಲ ಅಂದ್ರೆ ಒಂದು ಫೋನ್ ಆದ್ರೂ ಮಾಡಿ ಹೇಳ್ತಾಳೆ. ರಾತ್ರಿ 8 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ. ಅವಳು ಕೆಲ್ಸಕ್ಕೆ ಹೋಗೋ ಗಾರ್ಮೆಂಟ್ಸಲ್ಲೆಲ್ಲ ವಿಚಾರಿಸಿದ್ವಿ, ಅವಳು ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾರ ಜೊತೆಲಾದ್ರೂ ಹೋಗಿರ್ಬೋದಾ? ಫ್ರೆಂಡು, ಬಾಯ್ ಫ್ರೆಂಡ್? ನಮ್ಮ ಹುಡುಗಿ ಅಂತವಳಲ್ಲ ಸರ್. ಅವಳಿಗೆ ತಂಗಿ ಬಗ್ಗೆ ಕಾಳಜಿ ಇದೆ, ಮನೆ ಬಗ್ಗೆ ಜವಾಬ್ದಾರಿ ಇದೆ. ಬೇರೆ ಏನಾದರೂ ವಿಷಯ ಇದೆಯಾ? ನಿನ್ಗೇನಾದ್ರೂ ಗೊತ್ತಾ? ನಿಮ್ಮಮ್ಮ ಹತ್ರ ಮುಚ್ಚಿಟ್ಟಿರೋದು, ನಿನ್ನ ಹತ್ರ ಹೇಳ್ಕೊಡಿರೋಂಥದ್ದು? ಆ ಥರ ಏನೂ ಇಲ್ಲ ಸರ್. ಸರಿ, ನೀವೇನು ಹೊರಡಿ,
ನಾವು ಆಕೆನ ಹುಡುಕೋ ಕೆಲಸ ಶುರು ಮಾಡ್ತೀವಿ. ಹಲೋ. ಮಾಲಿ ನಾನ್ ಕಣೆ. ಅನ್ಕೊಂಡೆ ನೀನೇ ಮಾಡಿರ್ತೀಯ ಅಂತ. ಇದ್ಯಾವ ನಂಬರ್ ಅಕ್ಕ? ಅಕ್ಷಯ್ದು ಇನ್ನೊಂದು ನಂಬರು. ತೀರಾ ಎಮರ್ಜೆನ್ಸಿ ಇದ್ರೆ ಇದೇ ನಂಬರ್ ಕಾಲ್ ಮಾಡು. ಸರಿ ಅಕ್ಕ. ನೀನೇ ಹೇಗಿದ್ಯಾ? ಅಲ್ಲೆಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ ಮಾಲಿ. ಅಕ್ಷಯ್ ಫ್ರೆಂಡು 1 ವಾರದ ಮಟ್ಟಿಗೆ ಅವ್ರ ಫಾರ್ಮ್ ಹೌಸಲ್ಲಿ ಉಳ್ಕೊಳಕ್ ಹೇಳಿದ್ದಾರೆ. ಏನ್ ಚೆನ್ನಾಗಿದೆ ಗೊತ್ತಾ, ನೀನ್ ಬರ್ಬೇಕು ಒಂದ್ಸಲ. ನೀನೊಂದು ಒಳ್ಳೆ ಕೆಲಸ ಹುಡ್ಕೋ ಅಕ್ಕ. ನನ್ನ ಡಿಗ್ರಿ ಮುಗಿತಿದ್ದಂಗೆ ನಾನು ಅಲ್ಲೇ ಬಂದ್ಬಿಡ್ತೀನಿ. ಸರಿ, ಅಮ್ಮ ಹೇಗಿದ್ದಾಳೆ? ತುಂಬಾ ಅಳ್ತಿದ್ದಾಳಾ? ನಿನ್ ಬಗ್ಗೆ ಗೊತ್ತಿದ್ದು ಗೊತ್ತಿಲ್ದೆ ಆಗಿರೋಕೆ ಧರ್ಮ ಸಂಕಟ ಅಕ್ಕ. ಅಮ್ಮನ ಮುಖ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ನನಗೂ ಅಮ್ಮನ ಸ್ಥಿತಿ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಎಷ್ಟು ಹೇಳಿದ್ರು ಅಮ್ಮ ಕೇಳೋಕ್ ರೆಡಿನೇ ಇರ್ಲಿಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅಕ್ಕ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಹಠ ಮಾಡಿ ಕರ್ಕೊಂಡು ಹೋದ್ಲು. ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಹ್ಞೂ ಅಕ್ಕ. ನೀನು ಅಪ್ಪಿತಪ್ಪಿನೂ ಹಳೆ ನಂಬರ್ ಅಥವಾ ಮೊಬೈಲ್ನ ಯೂಸ್ ಮಾಡಕ್ ಹೋಗ್ಬೇಡ. ನೀನು ಬೇಗ ಕೆಲಸ ಹುಡ್ಕೋ, ಆಮೇಲೆ ಅಮ್ಮಂಗೆ ಹೇಳ್ಬಿಡೋಣ. ಸರಿ, ಆದಷ್ಟು ಬೇಗ ಹೇಳೋಣ. ನೀನೇನು ವರಿ ಮಾಡ್ಕೋಬೇಡ, ನೀನು ಹೋಗಿ ಮಲ್ಕೋ. ಸರಿ ಅಕ್ಕ. ನಿನ್ಗೆಲ್ಲ ಅಲ್ಲಿ ಅನುಕೂಲ ಇದೆ ಅಲ್ವಾ? ಚಿಂತೆ ಮಾಡೋವಂಥದ್ದು ಏನಿಲ್ಲ ತಾನೆ? ಚಿಂತೆ ಮಾಡೋ ಅಂಥದ್ದೇನೂ ಇಲ್ಲ. ನಮ್ಮ ಅದೃಷ್ಟದ ಬಾಗ್ಲು ತೆಗಿತು ಅಂತ ಅನ್ಕೋ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ನೀನ್ ಕುಡಿತೀಯಾ? ಅಪರೂಪ. ಈ ಅರೇಂಜ್ಮೆಂಟ್ ಎಲ್ಲ ಅನೀಶ್ಗೋಸ್ಕರ. ನೀನ್ ಕುಡಿಯಲ್ಲ ಅನ್ಕೊಂಡಿದ್ದೆ. ಬರೀ 1 ಪೆಗ್ ಅಷ್ಟೇ. ಇಲ್ಲ, ನಾಳೆ ನಮ್ಮ ಮನೆ ಅಂತ ಆದ್ರೆ ಅಲ್ಲೂ ಹೀಗೆ ಕುಡಿತೀಯಾ? ಶಾಲು, 1 ಡ್ರಿಂಕ್ ಅಷ್ಟೇ. ಏನಕ್ಕೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಅನೀಶ್ತು ಫಾರ್ಮ್ ಹೌಸು, ಮುಲಾಜಿಗೆ ಒಪ್ಕೊಬೇಕಾಗಿತ್ತು. ಸರಿ, ತುಂಬ ಡ್ರಿಂಕ್ಸ್ ಮಾಡಬೇಡ. ನಾನು ರೂಮಲ್ಲೋಗಿ ಮಲಗಿರ್ತೀನಿ.